ಬುದ್ಧನವರ ಜನನ ಯಾವಾಗ ಆಯಿತು ಅಂದ್ರೆ ಕ್ರಿಸ್ತತ ಪೂರ್ವ 6ನೇ ಮತ್ತು 4ನೇ ಶತಮಾನ ನಡುವೆ ಆಯಿತು ಅಂತ ಹೇಳಲಾಗ್ತದೆ. ಅವರು ಹುಟ್ಟಿದಂಥ ಸ್ಥಳ ಈಗಿನ ನೇಪಾಳ ಒಳಗಿರುವಂಥ ಅವಾಗಿಂದು ಏನಾಗಿತ್ತು ಅಂದ್ರೆ ಕಪಿಲವಸ್ತು ಅಂತ ಕರಿತಿದ್ದರು. ಕಪಿಲವಸ್ತು ಒಳಗೆ ಇರುವಂಥ ಲುಂಬಿನಿಯು ಅನ್ನೋದು ಉದಾತ್ತ ಕುಟುಂಬದ ಒಳಗೆ ಇವರು ಜನಿಸಿರ್ತಾರೆ. ಇವರು ಸಣ್ಣವರಿದ್ದಾಗ ಸಿದ್ಧಾರ್ಥ ಗೌತಮ್ ಅಂತ ಕರೀತಿದ್ದರು. ಅವರ ತಂದೆ ಹೆಸರು ರಾಜ ಶುದ್ಧೋಧನ, ತಾಯಿ ಹೆಸರು ರಾಣಿ ಮಾಯಾದೇವಿ. ಯಾಕೆ ಇವತ್ತು ನಿಮಗೆ ಬುದ್ಧನ ಬಗ್ಗೆ ಮಾಹಿತಿ ಕೊಟ್ಟಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಒಳಗೆ ನಾವು ನಮ್ಮ ಕಲಬುರಗಿ ಜಿಲ್ಲೆ ಪೇಡ್ಸಿರೂರು ಅನ್ನೋ ಊರೊಳಗೆ ಇರುವಂಥ ಬುದ್ಧ ವಿಹಾರ ತೋರಿಸುತ್ತೇನೆ. ಅತ್ಯಂತ ಪುರಾತನವಾದ ಅಂಥ ಬುದ್ಧ ವಿಹಾರ ಈ ಸ್ಥಳದ ಒಳಗೆ ಅದ ರೀ. ಗೌತಮ್ ಬುದ್ಧ ಏನು ಹೇಳ್ತಿದ್ರು ಅಂದ್ರೆ, ನಿನಗೆ ಬೇರೆಯವರಿಗೆ ಪ್ರೀತಿ ಮಾಡುವಂಥ ಹಕ್ಕು ಅದ, ಆದರೆ ಅವರಿಗೆ ನೋವು ಕೊಡುವಂಥ ಹಕ್ಕು ಇಲ್ಲ. ಒಂದು ವೇಳೆ ಪ್ರೀತಿ ಮಾಡ್ಲಿಕ್ಕೆ ಆಯಿತು ಮಾಡು, ಆದರೆ ನೋವು ಕೊಡ್ಲಿಕ್ಕೆ ಯಾರಿಗೂ ಹೋಗಬೇಡ ಅಂತ ಹೇಳ್ತಾರೆ. ಈ ಪೇಡ್ಸೂರೂರು ಊರು ಒಳಗೆ 300ಕ್ಕೂ ಹೆಚ್ಚು ಬಾವಿಗಳು ಅವ ಮತ್ತು ದೇಗುಲಗಳು ಅಂತ ಹೇಳಲಾಗ್ತದೆ. ಕೆಲವೊಂದು ಮುಚ್ಚಿ ಹೋಗ್ಯಾವ, ಕೆಲವೊಂದು ಮಾತ್ರ ಚಲೋ ಅವ. ಬಾವಿಗಳು ಕೆಲವೊಬ್ಬರ ಮನೆ ಒಳಗೆ ಇನ್ನೂ ಅವ ಅಂತ ಹೇಳಲಾಗ್ತದೆ.